ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಬರೋಣ ಅಂತ. ಫುಲ್ ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ ನೋಡಿ, ಹೆಂಗೈತಿ ಇಲ್ಲೆಲ್ಲ ಗಾಯ ಎಲ್ಲ ಸ್ವಲ್ಪ ಮಾಯಕ್ಕೆ ಬಂದಿದೆ. ಸೊ ಚಳಿ ಅಲ್ವಾ, ಸೊ ಅದಕ್ಕೆ ನನ್ನ ತಮ್ಮನ ಜಾಕೆಟ್ ಹಾಕ್ಕೊಂಡು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನಾವು ಅಮ್ಮಗೆ ಸ್ವಲ್ಪ ಸೊಪ್ಪು ತರಕಾರಿ ಮನೆಗೆ ಏನೇನು ಬೇಕು ತಗೊಬಿಟ್ಟು ಬರೋಣ ಅಂತ. ಹಾಸನ ಮಾರ್ಕೆಟ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೂ. ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಯಾವುದೂ ಡೋರ್ ಓಪನ್ ಇಲ್ಲ. ಅದೇ ಬೆಂಗಳೂರಲ್ಲಾಗಿದೆ ಎಲ್ಲ ಓಪನ್ ಇರೋದು ಇಷ್ಟೊತ್ತಿಗಲ್ಲ ಪಾಪ. ನೋಡಿ ಯಾವುದೂ ಡೋರ್ ಓಪನ್ ಇಲ್ಲ, ಎಲ್ಲ ಖಾಲಿ ರೋಡು ನೋಡಿ. ಮಾರ್ಕೆಟು ಫುಲ್ ಖಾಲಿ ಹೊಡಿತೈತೆ ರೋಡು. ಮಾರ್ಕೆಟ್ ಹೆಂಗೈತೆ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತೆ ನಾನು ಯಾವತ್ತೂ ಬಂದಿಲ್ಲ, ನೋಡೋಣ. ಎಲ್ಲ ಖಾಲಿ ಐತೆ, ಮಾರ್ಕೆಟ್ ಹೆಂಗಿರುತ್ತೆ ಅಂತ ನೋಡಿ. ಮಾರ್ಕೆಟು ಏನು ಇಲ್ಲೂ ಯಾರು ಜನ ಕಾಣಿಸ್ತಾ ಇಲ್ಲ. ಇನ್ನೇನು ಬಸ್ ಸ್ಟ್ಯಾಂಡಲ್ಲಂತೂ ಕೇಳೋಂಗೆ ಇಲ್ಲ, ಯಾರು ಜನನೇ ಇಲ್ವೇನೋ. ಅದೇ ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲ 5 ಗಂಟೆಗೆ ಸ್ಟಾರ್ಟ್ ಆಗಿರ್ತಾರೆ ಜನಗಳು, ಅಂಗಡಿಗಳು ಎಲ್ಲ ಅದು ಇದು ಅಂತ. ಇದ್ದಾರೆ, ಅದೇ ತುಂಬ ಬೇಗ ಹೋಗ್ಬೇಕು. ಇವತ್ತು ಹಬ್ಬ ಬೇರೆ ಅಲ್ಲ, ಎಲ್ಲರೂ ಹೋಗ್ಬೇಕು ಅನ್ನೋರು ಅರ್ಜೆಂಟಿಗೆ ಮಾರ್ಕೆಟ್ ಬಸ್ ಸ್ಟಾಪಿಗೆ ಬಂದಿರ್ತಾರೆ ಅಷ್ಟೇ. ನೋಡಿ ಹಾಸನ ಪಾರ್ಕು ನೋಡಿ ಎಷ್ಟೋ ಕಾಲ ಆಗೈತೆ ಅಂತ ಅನಿಸ್ಬಿಟ್ಟೈತೆ. ಯಾರೋ ವಾಕ್ ಮಾಡ್ತವ್ರೆ, ಪರವಾಗಿಲ್ಲ, ಬೆಳಗ್ಗೆನೇ ಬಂದವ್ರು ಯಾರೋ ಇಲ್ಲಿದ್ದಾರೆ. ಇದೆಲ್ಲ ಹೂವು, ಆ ಕಡೆ ಎಲ್ಲ ಹೋಯ್ತು, ನಾನು ವೀಡಿಯೋ ಮಾಡಬೇಕಿತ್ತು ನೋಡಿ. ಇಲ್ಲೆಲ್ಲ ಹೂವುಗಳು ಹೆಂಗೆ ಇದು ಮಾಡ್ತವ್ರೆ ಅಂತ. ಬೆಳಗ್ಗೆನೆ ಫುಲ್ ಉದ್ದ. ಅಯ್ಯೋ ಬೆಳಗ್ಗೆ ಜಗಳ ಆಡ್ತವ್ರೆ ನೋಡಿ ಇಲ್ಲಿ ಎಷ್ಟೊಂದು ಹೂವು. ಇದೆಲ್ಲ ಹೂವಿನ ಮಾರ್ಕೆಟು, ನಾವು ತರಕಾರಿ ಮಾರ್ಕೆಟಿಗೆ ಹೋಗ್ಬೇಕು. ಹಬ್ಬಕ್ಕೆ ಮಾವಿನ ಸೊಪ್ಪು, ಬನಾನ, ಬಳೆನೆಲ್ಲ ಇಲ್ಲೇ ತಗೊಂಡ ಕಾಯಿ ಫುಲ್ಲು ಹೂವು. ಎಷ್ಟು ಚೆನ್ನಾಗಿ ಅವ್ರು ಇಲ್ಲಿ ಹಿಂಗೆಲ್ಲ ಕಟ್ಟುತ್ತಾರ ನೈಟ್ ಎಲ್ಲವ, ಎಷ್ಟು ಚೆನ್ನಾಗಿ ಕಟ್ಟವ್ರೆ. ಫ್ರೆಶ್ ಅನ್ನಿಸ್ತೈತೆ ಹೂವು ಎಲ್ಲ. ತರಕಾರಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಇವಾಗ ಇಲ್ಲಿ ಉದ್ದಕ್ಕೂ ತರಕಾರಿ ಐತೆ. ಏನೇನು ಬೇಕು ಇವಾಗ ತರಕಾರಿ ತಗೋಬೇಕು. ಅಯ್ಯಪ್ಪ, ಇದು ಅಮ್ಮ ಪಪ್ಪಾಯ ಹಣ್ಣು ತಗೋಬೇಕು. ಇಲ್ಲೇ ಹಾಕೋರಲ್ಲಿ ಹೆಂಗೆ ಕೇಳಿದ್ರಾಗಿತ್ತು. ಈ ಕಡೆನೂ ಹೂವು ಇದ್ದಾವೆ, ತರಕಾರಿನೂ ಐತೆ. ತರಕಾರಿ ಬಂತು. ಇದು ನುಗ್ಗೆ ಸೊಪ್ಪು ಐತಾ? ಅಲ್ಲ ಕರ್ಬೇವು ಸೊಪ್ಪು ಅಲ್ಲ ಐತಿ. ಈಗ ಯಾವ್ಯಾವ ಸೊಪ್ಪು ಬೇಕು ಹೇಳು, ಯಾವ್ಯಾವ ಸೊಪ್ಪು ಬೇಕು? ಅಂಟಿ ಹೆಂಗೆ ಕತ್ತೆ? 10 ರೂಪಾಯಿ ಒಂದಾ? ಎಲ್ಲ 10 ರೂಪಾಯಿ ಒಂದಂತೂ ಒಂದೊಂದು ಕಟ್ಟು ತಗೋಬೋಣ. ಅವರು ಇಲ್ಲಿ ಜೋಡಿ 50 ರೂಪಾಯಿ ಮಾರ್ತಾವ್ರೆ, ನಾವು ರೈತರು ಮಾರ್ತಾರೆ 10 ರೂಪಾಯಿ. ನೋಡಿ ಕಂತೆ ಹಿಂಗಿದಾವೆ. ಪಾಲಕ್ ಹೇಳ್ತಾಳ ಹಿಡ್ಕ ನೀನು. ಹೇಳದಲ್ವಾ ಈ ಬೀನ್ಸ್ ಬೇಡವಾ? ಎಷ್ಟಾಕ್ಲಿ? ಹ್ಞೂ ಕರೆಕ್ಟ್. ಅಂಕಲ್ ಬೇಡ, ಅಂಕಲ್ ಇದು ಬೇಡ ಬಿಡಿ. ಈ ಬೀನ್ಸ್ ಅಲ್ಲ ಒಂದು ಅರ್ಧ kg ಕೊಡಿ, ಇಲ್ಲ ಅಂದರೆ. ನಾಟಿ ಬೀನ್ಸು. ಇದೆಲ್ಲ ಇದು ಫಾರಮ್ ನಾಟಿ ಸಣ್ಣ ಕೂತಾವಲ್ಲ ಅವತಾನೆ. ಹ್ಞೂ ಆ ಗ್ರೀನ್ಸಾ? ಓಕೆ. ನಾವು ಅಲ್ಲೇ 1 kg 2 kg ತಗೊಬಂದ್ಬಿಟ್ಟಿದ್ರೆ ಆಗಿತ್ತು. ನಂಗೆ ಹೇಳೋದೇ ಮರ್ತೋಯ್ತು. ಟೊಮೊಟೊ ಹೆಂಗ ಕಡೆ? ಪಪ್ಪಾಯ ಹೆಂಗೆ? ಪಪ್ಪಾಯ ತಗೊಳ್ಳೋಣ. ಪಪ್ಪಾಯ, ಬಾಳೆಹಣ್ಣು, ಆಪಲ್ಲು ಚರಿಗೆ. ಪಪ್ಪಾಯ ಎಷ್ಟು ಕೇಳೋಣ ಬನ್ನಿ. ಅಂಕಲ್ ಬೀನ್ಸ್ ಹೆಂಗೆ? 30 ರೂಪಾಯಿ. ಇದು ಪಪ್ಪಾಯ 100 ರೂಪಾಯಿ 4 kg, 30 ರೂಪಾಯಿ kg. 100 ರೂಪಾಯಿ 4 kg ಅಂತೆ. 50 ರೂಪಾಯಿ ರೇಟ್ ತಗೊಳ್ಳೋಣ. ಚೆನ್ನಾಗಿರೋ ನೋಡಿ ತಗ. ಬೀನ್ಸ್ 30 ರೂಪಾಯಿ kg ಅಂತೆ ನೋಡಿ. ಇವಾಗ ಸ್ವಲ್ಪ ಹಣ್ಣಾಗಿರೋದೊಂದು, ಕಾಯಿರೋದೊಂದು ತಗ. ಇಲ್ಲ ತಗ, ಹಣ್ಣು ಆಯ್ತವೆ. ಇಲ್ಲ ಚೆನ್ನಾಗಿರೋದೊಂದು ತಗ. 100 ರೂಪಾಯಿಗೆ 3 kg. ಒಂದು ದಿವಸ ಇಟ್ಟರು ನಾಳೆ ಕುಯ್ಯಂಗೆ ತಗೋ. ಅಂಕಲ್ ದಾಳಿಂಬೆ ಹೆಂಗೆ?
ದಾಳಿಂಬೆ 130. ಬೀನ್ಸ್ 30 ರೂಪಾಯಿ ಕೆಜಿ. ಎಷ್ಟು ಬರುತ್ತೆ ನೋಡು. ಅದು ಅದೇ ಒಂದು ಸಲ ಕಟ್ ಮಾಡೋಕ್ಕಾಗೋದು. ಇನ್ನೊಂದು ಸಣ್ಣದೊಂದು ಕಾಯಿ ಅಂತದನ್ನು ನೋಡು. ಇನ್ನೊಂದು 2 ದಿವಸ ಬಿಟ್ಟು ಮತ್ತೆ ಕಟ್ ಮಾಡಂಗೆ. 3 ಕೆಜಿ 100 ರೂಪಾಯಿ. ಇನ್ನೊಂದು ನೋಡು, ಇನ್ನೊಂದು ಕೆಜಿ ಬರೋ ಅಂತದ, ಅದನ್ನೇ ಹಾಕತ್ತೀವಿ. ಬಿಡೋತ್ಲಾಗಿರ್ಲಿ. ಇದು ನಿಮ್ದು ಹೊಲದ ಅಂಕಲ್ ಬೀನ್ಸ್ ಇದು ಅಲ್ಲ? ನಿಮ್ಮ ಹೊಲದ? ಯಾವ ಊರು? ಅಡ್ಗೂರು. ಚೆನ್ನಾಗಿವೆ ಬೀನ್ಸು. ಸಾವಯವ ಕೃಷಿ ಮಾಡಿದೀವಿ. ಹೌದಾ? ಹಂಗ ದಿನಾನು ತಗೋತೀರಾ? ಮತ್ತೆ ಗುರುವಾರ ಅಂದ್ರೆ ವಾರಕ್ಕೊಂದ್ಸಲ ಕೀಳ್ತೀರಾ? ಚೆನ್ನಾಗೈತೆ ಬೀನ್ಸ್. ಚೆನ್ನಾಗಿ ಬಂದಿದೆ. 1 ಕೆಜಿ ಕೊಡಿ. ನಾಟಿ ಹೆಸರು ಹಾಕಿದೀವಿ, ಸಾವಯವ ಕೃಷಿ ಮಾಡ್ತೀವಿ. ಹೌದಾ? ಎಷ್ಟಿದಾವೆ ಹೆಸರು ಹಂಗಾರೆ? 8 ಇದೆ. ನಾಟಿ ಹೆಸರು ಮಾತ್ರ, ಮನೆಗೆ ಮಾತ್ರ. ಯಾವ್ದು ಹಾಲು ಮಾರಲ್ಲ ನಾವು. ನಮ್ಮನೇಲೂ ಐತೆ 2 ನಾಟಿ ಹಸು ಮನೆಗೆ. ನಾವು ಸಿಂಧಿ ಹೆಸರು ಸಾಕಲ್ಲ. ಆಮೇಲೆ ಹಾಲು ಬೇರೆಯವ್ರಿಗೆ ಕೊಡಲ್ಲ. ನಮ್ಗೆ ಎಷ್ಟು ಬೇಕಷ್ಟು ಕರ ಕುಡಿಯಕ್ಕೆ ಬಿಡ್ತೀವಿ. ಹಂಗೆ ಬಿಡ್ತೀನಿ. ನೀವು ಡೈರಿಗೇನು ಕೊಡಲ್ವಾ? ಕೊಡಲ್ಲ. ಹೌದಾ? ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಬೆಣ್ಣೆ ತುಪ್ಪ ಎಲ್ಲ ಕೈ ತೊಳಿಬೇಕು ಮನೇಲಿ. ಆ ಥರ ಒಳಗಡೆ ಹೋಗ್ಬೇಕು. ಓಯ್ ನಿಂಬೆಹಣ್ಣು ಎಷ್ಟು ಹಪ್ಪ ಇದ್ದಾವೆ. ಇಲ್ಲೆಲ್ಲ ಹಣ್ಣು, ನಿಂಬೆಹಣ್ಣು, ತರಕಾರಿ. ಇವಾಗ ಮತ್ತೆ ಇಲ್ಲಿ ನುಗ್ಬೇಕು. ಇಲ್ಲಿ ಹೋಗ್ಬೇಕು. ಇಲ್ಲಿ ಸೊಪ್ಪಿತ್ತಲ್ಲ ನೋಡ್ತೀನಿ. ನುಗ್ಗೆಕಾಯಿ ಸೊಪ್ಪಿತ್ತನ. ಸಾಂಬಾರು ಸೊಪ್ಪು ಐತೆ. ಒಂದು ಕಂತೆ ಸಾಂಬಾರು ಸೊಪ್ಪು ತಗೋಬೇಕಿತ್ತೇನೋ. ಮಾರ್ಕೆಟ್. ಇಲ್ಲೆಲ್ಲ ನುಗ್ಗೆಕಾಯಿ ಸೊಪ್ಪೆ ಕಾಣಿಸ್ತಿಲ್ಲ. ಇಳಿದ್ಬಿಟ್ಟು ಕೇಳ್ತೀನಿ ಇರು. ಆಂಟಿ ನುಗ್ಗೆ ಸೊಪ್ಪು ಐತಾ? ನುಗ್ಗೆ ಸೊಪ್ಪು ನೋಡಿ. ಎಲ್ಲ ತರಕಾರಿ ಹೆಂಗೆ ಆಂಟಿ? ಟೊಮೊಟೊ 20 ರೂಪಾಯಿ ಕೆಜಿ ಅಂತ ತಗೊಂಬ. ಚೆನ್ನಾಗೈತೆ. ಒಂದು 2 ಕೆಜಿ ಇದು ನಾನೇ ಆರಿಸ್ಕೊತೀನಿ ಆಂಟಿ. ಅಲ್ಲಿ ಆರ್ಸಂಗಿಲ್ವಾ? ಬಿಡಿ. ಆರ್ಸಂಗಿಲ್ಲ ಅಂದರೆ ಬೇಡ ಬಿಡಿ. ನೋಡಿ ಗೈಸ್, ಆರ್ಸೋಕ್ಕೆ ಕೊಡ್ತಿಲ್ಲ. ಇಲ್ಲೆಲ್ಲ ನೋಡಿ ತರಕಾರಿ. ಇಲ್ಲೂ ನುಗ್ಗೆ ಸೊಪ್ಪಿಲ್ವಾ? ನುಗ್ಗೆ ಸೊಪ್ಪು ಎಲ್ಲೂ ಇಲ್ವಲ್ಲ. ಮಾರ್ಕೆಟ್ ಇಲ್ಲೂ ನುಗ್ಗೆ ಸೊಪ್ಪು ಕೇಳ್ತೀನಿ ಇರು. ಕೊಡಿ, ನೀನು ಸುಮ್ಮನೆ ಇರು. ಎಲ್ಲ ಟೊಮೊಟೊ, ಈರುಳ್ಳಿ ತಗೊಂಡ. ನೆಲ್ಲಿಕಾಯಿ ಹ್ಞೂ 1/4 ಕೆಜಿ ಕೊಡಿ. ನೆಲ್ಲಿಕಾಯಿ ಅದು 1/2 ಕೆಜಿ 100 ರೂಪಾಯಿ. ಹ್ಞೂ ತಂದು ಮಾರ ಹಂಗೆಯ. ಇಷ್ಟಕ್ಕೆ 900 ರೂಪಾಯ? ಈರುಳ್ಳಿದು ಇದು 100 ರೂಪಾಯಿ, ಅದು 100 ರೂಪಾಯಿ, ಅದು 100 ರೂಪಾಯಿ, 300 ರೂಪಾಯಿ. ಆಪಲ್ಲು ಆಯ್ತು 500 ರೂಪಾಯಿ. ಅದಕ್ಕೆ ಹಣ್ಣಿಗೆ ಆಯ್ತು. ಮಾರ್ಕೆಟ್ ಇಷ್ಟೇ. ಸೊಪ್ಪೆಲ್ಲ ತಗೊಂಬಂದಿದ್ವಿ. ಬೀನ್ಸ್ ಅಮ್ಮ 1.5 ಕೆಜಿ ಅವೆ. ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡು ತಿಂದು ಕಟ್ ಮಾಡ್ಕೊಳೋದು, ಬೇಯಿಸ್ಕೊಳೋದು, ಒಗ್ಗರಣೆ ಹಾಕ್ಕೊಳೋದು. ಬೀನ್ಸು ಒಂದು ಕಡೆ 40 ರೂಪಾಯಿ ಕೆಜಿ, ಒಂದು ಕಡೆ 30 ರೂಪಾಯಿ ಕೆಜಿ. ನಾಟಿ ಬೀನ್ಸು ಅವು 1 ಕೆಜಿ ತಂದಿದ್ವಿ. ಇನ್ನೊಂದು ಬೀನ್ಸ್ ಫಾರಮ್ ಬೀನ್ಸು 40 ರೂಪಾಯಿ ಕೆಜಿ. ಟೊಮೊಟೊ ಹಣ್ಣು 20 ರೂಪಾಯಿ ಕೆಜಿ. 20 ರೂಪಾಯಿ ಕೆಜಿ ಟೊಮೊಟೊ. ಅದೇ 2 ಕೆಜಿ ಟೊಮೊಟೊ ತಗೊಬಂದಿದ್ದೆ. 2.5 ಕೆಜಿ. 20 ರೂಪಾಯಿ ಕೆಜಿ ಟೊಮೊಟೊ ಕಮ್ಮಿ ಐತೆ. ಅಂದ್ರೆ ಸಣ್ಣವು ಅಂದ್ರೆ ಒಂದು ಮೀಡಿಯಮ್ ಅವು ಅದ್ರ ಕಮ್ಮಿ ಐತೆ ಟೊಮೊಟೊ. ಅವಮ್ಮ ಫಸ್ಟ್ ಕೇಳಿದ್ವಲ್ಲ, ಅಲ್ಲಿ ರೇಟು ಚೆನ್ನಾಗಿತ್ತು. ಅಮ್ಮ ಆರಿಸ್ಕೊಳಕ್ ಕೊಡ್ಲಿಲ್ಲ ಅಲ್ವಾ? ಅವರೆಕಾಯಿ ಸ್ವಲ್ಪ ಸುಲ್ಕೊಂಡು ಸಾರು ಮಾಡಿರಾಗುತ್ತಾ? ಅದಕ್ಕೆ ನಾನು ತರಕಾರಿ ತಗೊಂಡಿದ್ದಲ್ಲ ಬೇಡ ಅಂದೆ.
ಇಷ್ಟೆಷ್ಟು ತಗೊಬಂದು ಇಷ್ಟಕ್ಕೆ 150 ರೂಪಾಯಿ ಪಿಂಕು ತರಕಾರಿ. ಹಾಂ, ಇಷ್ಟಕ್ಕೆ 150 ರೂಪಾಯಿ ಆಯಿತು. ಇನ್ನೇನು ಮಾರ್ಕೆಟಿಗೆ ಹೋಗಿ ಹೆಂಗೆ ತಗೊಬತ್ತೀಯ ನೀನು? ತಗೊಳ್ಳೇಬೇಕಲ್ಲ ಇಲ್ಲೇ. ಈಗ ನಾವಿರೋದಕ್ಕೆ ಹೋಗಿ ತಗೊಬಂದು ನೀವು ಅವ್ರು ಎಲ್ಲೋಗಿ ತಗೊಬತ್ತೀರಾ? ಇಲ್ಲ ಹಣ್ಣು ಹೋಗ್ಬೇಕಷ್ಟೇ ಬೆಳಗ್ಗೆ ಎದ್ದು. ಒಂದು ನಿಂಬೆಹಣ್ಣು ಎತ್ತಿಡು. ಹಾಂ, ಆಯಿತು, ತಿಂಡಿ ಮೇಡಮ್ ಬನ್ನಿ. ತಾತ ಏನೋ ಕೆತ್ತೈತಂತೆ ಅನ್ನೋಕೆ ಏನೋ ಅಂದು ನಂಗೆ ಅರ್ಥ ಮಾಡ್ಕೊಳಕ್ಕೆ 10 ನಿಮಿಷ ಆಯ್ತು. ಏನೋ ಕೆರೆತೈತೆ ಅಂದ್ಲು ತಾತ.